ತುಂಬ ಜನ ಈ ಥರ ಕಟ್ ವರ್ಕ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಅಂದರೆ ಶೇಪ್ಸ್ ಎಲ್ಲ ಈವನ್ ಆಗಿ ಬರಲ್ಲ ಅಂತ ಹೇಳಿ ಆ, ಕಷ್ಟ ಅಂತ ಹೇಳ್ತಾರೆ ಈ ಥರ ಕಟ್ ವರ್ಕ್ ಮಾಡೋದು. ಸೊ ಯಾರಿಗೆಲ್ಲ ಈ ಥರ ಕಷ್ಟ ಅನಿಸ್ತಾ ಇದೆ ಈ ಥರ ಕಟ್ ವರ್ಕ್ ಮಾಡೋಕ್ಕೆ, ಈಗ ತುಂಬ ಕಟ್ ವರ್ಕ್ದು ಟ್ರೆಂಡಿಂಗ್ ಜಾಸ್ತಿ ಇದೆ. ಅಂದರೆ ಸ್ಲೀವಲ್ಲಾಗಲಿ ನೆಕ್ಕಲ್ಲಾಗಲಿ ಬೋಟ್ ನೆಕ್ ಪ್ಯಾಟ್ರನ್ ಕೊಟ್ಟಾಗ ಅದರಲ್ಲಿ ಕಟ್ ವರ್ಕು ಈ ಥರ ಎಲ್ಲ ಮಾಡೋಕ್ಕೆ ತುಂಬಾ ಕಷ್ಟ. ಅಂದರೆ ಶೇಪ್ಸ್ ಎಲ್ಲ ಒಂದೇ ಈವನ್ ಆಗಿ ಎಲ್ಲ ಶೇಪ್ಸು ಒಂದೇ ಸಮ ಬರಲ್ಲ ಅಂತೇಳಿ ಕಷ್ಟಪಡ್ತಿರ್ತಾರೆ. ನೋಡಿ ಈ ಥರ ನೀವು ಸ್ಕ್ಯಾಲಪ್ ಸ್ಕೇಲ್ನ ಯೂಸ್ ಮಾಡ್ಬೋದು. ನಿಮಗೆ ಯಾರಿಗಾದ್ರೂ ಈ ಥರ ಸ್ಕೇಲ್ಸ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ನಿಮಗೆ ಕಳಿಸ್ಕೊಡ್ತೀನಿ. ಇದು ನಿಮಗೆ ಏನು ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ. ಇದು ನೀವು ಬೇರೆ ಕಡೆ ಎಲ್ಲ 200 250 ಈ ಥರ ಇರುತ್ತೆ ಸ್ಕೇಲು. ನಮ್ಮ ಹತ್ರ ಓನ್ಲಿ 100 ರುಪೀಸು ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಈ ಥರ ಸ್ಕೇಲ್ ಸಿಗುತ್ತೆ. ನೀವು ಬೇಕಾದರೆ ಬೈ ಮಾಡಿಕೊಂಡು ಈ ಥರ ನೀವು ಕೂಡ ಮಾಡ್ಕೋಬೋದು. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಏನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಿದ್ದೀನಿ, ಇದು ಇವಾಗ ನಮ್ಮ ಮಿಷಿನ್ ವರ್ಕ್ ಮಾಡೋರು ಇದ್ದಾರಲ್ಲ ಅವರು ಇಲ್ಲದೆ ಇದ್ದಾಗ ಮಾಡಿದ್ದು. ಅರ್ಜೆಂಟಿಗೆ ಒಂದು ಬ್ಲೌಸು ವರ್ಕ್ ಮಾಡಿಕೊಡ್ಬೇಕಿತ್ತು. ಸೊ ಹಾಗಾಗಿ ನಾನೇ ಮಾಡಿಕೊಡ್ಬೇಕಾಯ್ತು. ಈಗ ಅವ್ರು ಬಂದಿದ್ದಾರಲ್ವ, ರೆಗ್ಯುಲರಾಗಿ ಬರ್ತಾಯಿದ್ದಾರೆ. ಇವಾಗ ಅವರೇ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ಏನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಇದು ನನ್ನದೇ ಬ್ಲೌಸು. ಅಂದರೆ ಡೀಪ್ ಅಂದ್ಬಿಟ್ಟು ಕೆಳಗಡೆ ಸ್ಟ್ರ್ಯಾಪು ಬರೀ 2 ಇಂಚಸ್ ಬರೋ ಥರ ಮಾಡಿದ್ವಿ. ಶೋಲ್ಡರ್ ಹತ್ರನೂ ಅಷ್ಟೇ ರೆಡಿ ಶೋಲ್ಡರ್ ನನಗೆ ಬರೀ 1.25 ಇಂಚು ಬರೋ ಥರ ಸ್ಟಿಚ್ ಮಾಡಿದ್ವಿ. ವಿತೌಟ್ ಡೋರಿ ಸ್ಟಿಚ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು. ಸ್ಲೀವ್ಸಿಗೆ ಕ್ಯಾಪ್ ಸ್ಲೀವ್ ಮಾಡಿ ಲೈಟಾಗಿ ಒಂದೇ ಒಂದು ಪ್ಲೀಟ್ ಬರೋ ಥರ ಸ್ಲೀವಲ್ಲಿ ಶೋಲ್ಡರ್ ಹತ್ರ ಬಫ್ ಥರ ಒಂದೇ ಒಂದು ಬರೋ ಥರ ಸ್ಟಿಚ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬ್ಲೌಸು. ಇದು ಕಾಟನ್ನು ಮೆಟೀರಿಯಲಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ಅಂದರೆ ಒಂದು ಸ್ಯಾರಿ ಇತ್ತು ನನಗೆ, ವೈಟು ಮತ್ತು ಯೆಲ್ಲೋ ಕಲ್ಲರು ಸ್ವಲ್ಪ ಬಾರ್ಡರ್ ಬಂದಿತ್ತು. ಅದಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ನಾನು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂತು ಇದು. ಇದನ್ನು ವೇರ್ ಮಾಡಿ ನಾನು ವಿಡಿಯೋ ಹಾಕಿದ್ನ ಇಲ್ವೋ ಗೊತ್ತಿಲ್ಲ, ಮೇ ಬಿ ಹಾಕಿದ್ದೆ ಅನಿಸುತ್ತೆ. ಇದು ತುಂಬಾ ಚೆನ್ನಾಗಿ ಬಂದಿತ್ತು ಈ ಬ್ಲೌಸು. ಬಟ್ ನಿಮಗೆ ತೋರಿಸಿರಲಿಲ್ಲ, ನಾನು ಕಟ್ಟಿಂಗು ಸ್ಟಿಚಿಂಗು ಯಾವುದನ್ನು ತೋರಿಸಿಲ್ಲ. ಅದೇ ವಿಡಿಯೋ ಮಾಡ್ಕೊಂಡಿರಲ್ಲ, ಇನ್ಮೇಲೆ ನೋಡೋಣ. ಅದೇ ಒಬ್ಬರು ಕಮೆಂಟ್ ಹಾಕಿದರು, ಆ್ಯಕ್ಚುಲಿ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರು ಹಾಕಿಲ್ಲ ಕಟ್ಟಿಂಗ್ ವೀಡಿಯೋಸ್ ಅಂತೇಳಿ. ಹಾಕ್ತಾಯಿದ್ದೀನಿ, ಬಟ್ ನಿಮಗೆ ಒಂದು ನಾರ್ಮಲ್ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗು ಪ್ರಾಪರಾಗಿ ಒಂದು ವಿಡಿಯೋ ಮಾಡಬೇಕು. ಮಾಡ್ತೀನಿ ನೋಡಿ. ಕೆಲಸ ಮತ್ತೆ ಸ್ಟಾರ್ಟ್ ಆಯಿತು ಕೆಲಸ. ಇವಾಗ ವರಮಹಾಲಕ್ಷ್ಮಿ ಹಬ್ಬದ್ದು ಅದು ಇದು ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಯಾಕಂದರೆ ಇನ್ನೂ ಒಬ್ಬರು ವರ್ಕರು ಬರ್ತಾ ಇದ್ದಾರೆ, ಜೆಂಟ್ಸ್ ಒಬ್ಬರು ಬರ್ತಿದ್ದಾರೆ. ಅವರು ಸ್ಟಿಚ್ ಮಾಡೋಂಥ ಬ್ಲೌಸ್ನ ಅವರೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ನಾವು ಮತ್ತು ನಮ್ಮ ಶಾಪಲ್ಲಿರೋರಿಗೆ, ನಮ್ಮ ಶಾಪ್ ಅಂದರೆ ಅವರು ಹೊಸ ಶಾಪಲ್ಲಿ ಮಾಡ್ತಾರೆ, ನಾನು ಇವಾಗೇನಿದೆ ರನ್ನಿಂಗಲ್ಲಿದೆಯಲ್ಲ ಆ ಶಾಪಲ್ಲೇ ಮಾಡ್ತಾ ಇರೋದು. ಅಂದರೆ ನಮ್ಮ ಲೇಡಿ ವರ್ಕರ್ ಬರ್ತಾರಲ್ಲ ಅವರಿಗೆ ನಾನೇ ಕಟ್ಟಿಂಗ್ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡಿದ್ವಿ. ಅಂದರೆ ತುಂಬಾ ಚೆನ್ನಾಗಿ ಬಂತು ಇದು ಬ್ಲೌಸ್ ಫಿನಿಶಿಂಗ್, ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಕಲ್ತ್ಕೊಳ್ಳಿ, ಮನೆಯಲ್ಲಿರೋರು ನೀವು ಕೂಡ ಏನಾದರೂ ಒಂದು ಕಲ್ತ್ಕೊಂಡು ಮಾಡಿದರೆ ನಿಮಗೆ ಖರ್ಚಿಗಾದ್ರೂ ಅಟ್ಲೀಸ್ಟ್ ಏನಾದರೂ ತಗೋಬೇಕು ಅಂದರೆ ಮನೆಯಲ್ಲಿ ದಿನ ಬೇಕಾಗಿರುವಂಥ ವಸ್ತುಗಳಿಗೆ ಏನಕ್ಕಾದ್ರೂ ನೀವು ಅಟ್ಲೀಸ್ಟ್ ಒಂದು ಅಲ್ಪ ಸ್ವಲ್ಪನಾದ್ರೂ ಮಾಡ್ಕೋಬೋದು ದುಡ್ಡು. ಇದೆಲ್ಲ ಮನೆಯಲ್ಲೇ ಮಾಡೋವಂಥ ಕೆಲಸ ಅಲ್ವಾ, ಆರಾಮಾಗಿ ಕಲ್ತ್ಕೋಬೋದು ನೀವು ಕೂಡ. ನಮ್ಮ ವರ್ಕರ್ಸು ಇವಾಗ ಕೆಲಸ ಮಾಡ್ತಾಯಿದ್ದಾರೆ, ಅಂದರೆ ರಜೆ ಆಗ್ತಾಯಿಲ್ಲ ಇವಾಗ. ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಇನ್ನೇನು ರಜೆ ಮೇಲೆ ರಜೆ ಸ್ಟಾರ್ಟ್ ಆಗುತ್ತೆ.
ಭಯ್ಯ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರನ್ನ ಹೊಸ ಶಾಪಿಗೆ ಕಳಿಸ್ಬೇಕು, ಬಟ್ ಅಲ್ಲಿ UPS ಇಲ್ಲ. ಸೊ ಮತ್ತು ಕರೆಂಟ್ ಹೋದರೆ ಅವರು ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಕೆಲಸ ಇರೋ ಟೈಮಲ್ಲಿ ಕೆಲಸ ಆಗಲ್ಲ ಅಂತೇಳಿ ಅವರೊಬ್ಬರನ್ನ ಇಲ್ಲೇ ನಮ್ಮ ಶಾಪಲ್ಲೇ ಇಟ್ಕೊಂಡಿದ್ದೀವಿ. ಅಂದರೆ UPS ಹಾಕ್ಸಿದ ಮೇಲೆ ಅವ್ರನ್ನೂ ಕೂಡ ಅಲ್ಲಿಗೆ ಕಳಿಸ್ಬೇಕು. ಅಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ ಹೊಸ ಶಾಪಲ್ಲಿ. ಇಲ್ಲಿ ಸ್ಪೇಸ್ ಅಷ್ಟು ಇಲ್ಲ, ಯಾಕಂದರೆ ಎಲ್ಲ ಮಿಷಿನು ಇಟ್ಟಿರೋದ್ರಿಂದ ಇಲ್ಲಿ ಸ್ಪೇಸ್ ಅಷ್ಟೊಂದಿಲ್ಲ. ಅವ್ರದ್ದು ಸೌಂಡು, ಮಿಷಿನ್ ಸೌಂಡು ಆ್ಯಕ್ಚುಲಿ ಏನಂದರೆ ನಮ್ಮದು ರಾಲ್ಸನ್ನು ಮೋಟರ್ ಮುಂಚೆ ತೊಗೊಂಡಿದ್ದು ರಾಲ್ಸನ್ ಮಿಷಿನಿಗೆ ರಾಲ್ಸನ್ ಮೋಟರ್ ಇತ್ತು. ಅದರದ್ದೇ ಕಂಪ್ನಿ ಮೋಟರ್ ಇತ್ತು. ಬಟ್ ಅದು ತುಂಬ ಸೌಂಡ್ ಆಗ್ತಿತ್ತು ನಾವು ವರ್ಕ್ ಮಾಡಬೇಕಾದ್ರೆ. ರಾಲ್ಸನ್ ಮಿಷಿನ್ ಯಾರ್ಯಾರು ಇಟ್ಕೊಂಡಿದ್ದೀರಾ ಅವರಿಗೆಲ್ಲ ಗೊತ್ತಿದೆ, ತುಂಬ ಸೌಂಡ್ ಬರುತ್ತೆ, ತುಂಬ ಸೌಂಡ್ ಆಗ್ತಿತ್ತು. ನಾನೇನು ಮಾಡಿದೆ, ಸರಿ ಸೌಂಡ್ ಅಂತಿದ್ರು, ತಲೆನೋವು ಅಂತ ಏನು ಬರೋದೇ ಇಲ್ಲ ಕೆಲಸಕ್ಕೆ ಅನ್ನೋ ರೇಂಜಿಗೆ ಹೋಗಿದ್ರು. ಸರಿ ಮತ್ತು ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಸ್ಪೀಡ್ ಕಂಟ್ರೋಲ್ದು ಮೋಟರು, ಅದು ಸೌಂಡ್ ಬರಲ್ಲ ಅಂದರು ಅಂತ ಹೇಳಿ ಅದನ್ನು ತರಿಸ್ದೆ. ಬಟ್ ಅದನ್ನು ತರಿಸಿ ಸುಮ್ಮನೆ ಅದಕ್ಕೆ ಇನ್ವೆಸ್ಟ್ ಮಾಡಿದೆ. ಮತ್ತು ಅದರಲ್ಲೂ ಕೂಡ ಎಷ್ಟು ಸೌಂಡ್ ಬರ್ತಾಯಿದೆ ನೋಡಿ. ಸೌಂಡ್ ಜಾಸ್ತಿನೇ ಬರುತ್ತೆ, ಎರಡರಲ್ಲೂ ಕೂಡ ಸೌಂಡ್ ಜಾಸ್ತಿ ಬರುತ್ತೆ. ನಾವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದರಲ್ಲೇ ಎಷ್ಟು ಸೌಂಡ್ ಬರ್ತಾಯಿತ್ತು, ಇದರಲ್ಲೂ ಅಷ್ಟೇ ಸೌಂಡ್ ಬರುತ್ತೆ. ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಇದರಲ್ಲಿ ಸ್ಪೀಡನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು ನಾವು. ಕಂಟ್ರೋಲ್ ಮಾಡಿಕೊಂಡು ಸೆಟ್ಟಿಂಗ್ ಮಾಡಿಕೊಂಡು ಮಾಡ್ಬೋದು. ಇದು ಆ್ಯಕ್ಚುಲಿ ಅವರೇ ಮಾಡಿರೋದು, ನಮ್ಮ ಮಿಷಿನ್ ವರ್ಕ್ ಮಾಡೋರೇ ಮಾಡಿರೋದು. ಇದು ಅದೇ ನಮ್ಮ ಉತ್ತರ ಕರ್ನಾಟಕದವರು ಊರಿಗೆ ಹೋಗ್ತಾರೆ, ಅವರಿಗೆ ಕೊಡಬೇಕು ಅಂತ ಹೇಳಿದ್ನಲ್ವ, ಅವ್ರದ್ದು ಬ್ಲೌಸಸ್ ಎಲ್ಲ ಸ್ವಲ್ಪ ವರ್ಕ್ ಬ್ಲೌಸಸ್ ಎಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ತುಂಬ ಬ್ಲೌಸಸ್ ಅವ್ರದ್ದು ತುಂಬ ಸ್ಟಿಚ್ ಮಾಡಿಕೊಟ್ಟಿದ್ದೀವಿ. ಇದನ್ನು ಕೂಡ ನೋಡಿ ನಾವು ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಇದೆಲ್ಲ ಅವರೇ ಮಾಡಿಕೊಟ್ರು. ಸ್ಟಿಚಿಂಗ್ ಮಾಡಿ ಆಲ್ಮೋಸ್ಟ್ ಅವ್ರದ್ದು ಎಲ್ಲನೂ ಕೂಡ ಮುಗಿಸಿ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪನೇ ಅಷ್ಟೇ ಇರೋದು. ಅದನ್ನು ಸ್ವಲ್ಪ ಮುಗಿಸಿದ್ರೆ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಎಲ್ಲ ವರ್ಕ್ಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಇದು ಕೂಡ ನೋಡಿ ರಾಲ್ಸನ್ ಮಿಷಿನಲ್ಲಿ ಅರ್ಧ ಸ್ಲೀವ್ಸ್ ಮಾತ್ರ ಕಂಪ್ಯೂಟರ್ ಮಿಷಿನಲ್ಲಿ ಮಾಡಿರೋದು. ಇನ್ನು ಬ್ಯಾಕು ಫ್ರಂಟು ಎಲ್ಲ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕು, ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಯಾವ ಥರ ಇದೆ ಅಂತೇಳಿ. ಈ ಥರ ಎರಡೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ. ಇದನ್ನು ಕೂಡ ಸ್ಲೀವ್ ಮಾತ್ರ ನಾನು ಕಂಪ್ಯೂಟರ್ ವರ್ಕ್ ಮಾಡಿರೋದು. ಇನ್ನು ಫ್ರಂಟು ಬ್ಯಾಕು ನಾನು ನಾರ್ಮಲ್ ಮಿಷಿನಲ್ಲೇ ವರ್ಕ್ ಮಾಡಿಸಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ವರ್ಕು. ಇದು ಆ್ಯಕ್ಚುಲಿ ಇದು ಕೂಡ ಅವರಿಗೇನೆ ಲಾಸ್ಟ್ ಮೂಮೆಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ವಿ. ಉತ್ತರ ಕರ್ನಾಟಕದವರು ಅವರಿಗೆ ಕೂಡ ಇದನ್ನು ಸ್ಟಿಚ್ ಮಾಡಿಕೊಟ್ವಿ. ಚೆನ್ನಾಗಿ ಬಂದಿತ್ತು ಇದು ಕೂಡ ವರ್ಕು. ಇದು ಒಂದು ಹುಡುಗಿಗೆ ಮದುವೆಗೆ ಅಂತನೋ ಏನೋ ಗೊತ್ತಿಲ್ಲ, ಊರಿಗೆ ಹೋಗ್ತಾಯಿದ್ರು ಅಂತನೋ ಏನೋ, ನಮ್ಮ ಕುಚ್ಚು ಎಲ್ಲ ಹಾಕ್ಕೊಡ್ತಾರಲ್ಲ ಅವ್ರ ಕಡೆ ಕಸ್ಟಮರ್ ಒಬ್ಬರು ನನಗೆ ಕೊಟ್ಟಿದ್ದರು ಇದು ವರ್ಕ್ ಮಾಡೋಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಅವ್ರ ಬ್ಲೌಸ್ಗಳನ್ನ ನೋಡಿ ಕಸ್ಟಮರ್ಸು ನನಗೂ ಅದೇ ಥರ ಸ್ಟಿಚ್ ಮಾಡಿಸ್ಕೊಡು ಅಂತ ಕೇಳ್ತಾರಂತೆ. ನಿನ್ನೆ ಒಬ್ಬರು ಅವ್ರ ಕಡೆಯಿಂದನೇ ಇನ್ನೊಬ್ಬರು ಕಸ್ಟಮರ್ ಬಂದಿದ್ದರು, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂದಿದ್ದಕ್ಕೆ. ಇದು ಆ್ಯಕ್ಚುಲಿ ನಮ್ಮ ಭಯ್ಯ ಮಾಡ್ತಾ ಇರೋದು ವರ್ಕು. ಅಂದರೆ ನನ್ನ ಪಿಕಾಕ್ ಡಿಸೈನ್ ಬೇಕು ಸ್ಲೀವಿಗೆ ಅಂತ ಕೇಳಿದರು. ಸೊ ನಾನು ಪಿಕಾಕ್ ಡಿಸೈನ್ ಮಾಡಿ ಅಂತ ನಾನು ಆ್ಯಕ್ಚುಲಿ ಟ್ರೇಸಿಂಗು ಹುಡುಕ್ತಾ ಇದ್ದೆ ಅವರಿಗೆ. ಟ್ರೇಸಿಂಗ್ ಕೊಟ್ಬಿಡೋಣ, ಯಾಕಂದರೆ ಪಿಕಾಕ್ ಡಿಸೈನ್ ಎಲ್ಲ ಮಾಡ್ತೀವಿ ಅಂತ ಅಂದರೆ ಟ್ರೇಸಿಂಗ್ ಮಾಡ್ಕೋಬೇಕು. ಎರಡೂ ಸೈಡಿಗೂ ಒಂದೇ ಸೈಜು ಶೇಪ್ ಎಲ್ಲ ಬರಬೇಕು ಅಂದರೆ ಟ್ರೇಸಿಂಗ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಬಟ್ ಅವರು ಆಲ್ರೆಡಿ ಒಂದು ಟ್ರೇಸಿಂಗ್ ಮಾಡ್ಕೊಂಡಿರೋದಿತ್ತು, ಅದನ್ನೇ ಮಾಡಿದರು. ತುಂಬ ಚೆನ್ನಾಗಿ ಬಂತು. ಇದು ಆ್ಯಕ್ಚುಲಿ ಮ್ಯಾಂಗೋ ಡಿಸೈನು ಟೈಲರ್ ಕೊಟ್ಟಿದ್ದರು. ಟೈಲರಿಗೆ ಅಂತೇಳಿ ಮಾಡಿಕೊಟ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಇವಾಗಿರೋರು. ಟೈಲರ್ಗಳು ಇವಾಗ ನಾನು ಯಾರ್ದು ತೊಗೋತಾ ಇರಲಿಲ್ವಲ್ಲ, ಮುಂಚೆ ಅವರು ತುಂಬ ಬ್ಯುಸಿ ಇದ್ದೆ ಮತ್ತು ಅವರಿಲ್ಲ ಅಂತ ಯಾರ್ದು ತೊಗೋತಾ ಇರಲಿಲ್ಲ. ಇವಾಗ ಅವ್ರು ಬಂದಿದ್ದಾರಲ್ವ ತೊಗೋತಾ ಇದ್ದೀನಿ. ಇದು ಕೂಡ ನೋಡಿ ಕಂಪ್ಯೂಟರ್ ವರ್ಕು, ಬಟ್ ನಾನು ನಾರ್ಮಲ್ ಮಿಷಿನಲ್ಲೇ ಮಾಡಿಸಿದ್ದೀನಿ ವರ್ಕು. ಅಷ್ಟು ಚೆನ್ನಾಗಿ ಮಾಡ್ತಾರೆ ವರ್ಕು. ಯಾಕಂದರೆ ಕಂಪ್ಯೂಟರ್ ಮಿಷಿನು ಯಾವ ಥರ ಬರುತ್ತೆ ಡಿಸೈನು ಅದೇ ಥರನೇ ಮಾಡ್ತಾರೆ.
ಟ್ರೇಸಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಈಗ ಕಂಪ್ಯೂಟರ್ ಮಿಷಿನಲ್ಲಿ ಫುಲ್ ಸ್ಲೀವ್ಸ್ದೆಲ್ಲ ಅದರಲ್ಲಿ ಹಾಕ್ತೀನಿ. ಇನ್ನು ಸಿಂಪಲ್ ವರ್ಕ್ ಇದ್ದಿದ್ದೆಲ್ಲನೂ ನಾನು ಇದೇ ಮಿಷಿನಲ್ಲಿ ಮಾಡ್ತೀನಿ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಎಷ್ಟು ಒಂದೇ ಈಕ್ವಲ್ಲಾಗಿ ಈವನ್ ಆಗಿ ಮಾಡಿದ್ದಾರೆ ವರ್ಕು. ಇದು ಕೂಡ ರಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಲೋಡಿಂಗ್ ಕೊಟ್ಟಿದ್ದಾರೆ, ಲೋಡಿಂಗ್ ಕೊಟ್ಟು ಡಬಲ್ ಲೈನ್ ಬಾಲ್ ಚೈನ್ ಕೊಟ್ಟಿದ್ದಾರೆ. ಆ ಲೀಫ್ ಎಲ್ಲ ನೋಡಿ ಎಷ್ಟು ಒಂದೇ ಸಮವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಗೃಹ ಪ್ರವೇಶಕ್ಕೆ ಅಂತೇಳಿ ಒಂದು 3 ಬ್ಲೌಸ್ ಕೊಟ್ಟಿದ್ದರು ಅವ್ರದ್ದು. ಆ್ಯಕ್ಚುಲಿ ಇದು ನೋಡಿ ಕಂಪ್ಯೂಟರ್ ಮಿಷಿನಲ್ಲಿ ಈ ಥರ ವರ್ಕು ಸ್ವಲ್ಪ ಗ್ರ್ಯಾಂಡ್ ಇರೋದೆಲ್ಲನೂ ಇದರಲ್ಲೇ ಮಾಡ್ತೀನಿ. ಇದು ವೈಟ್ ಕಲರ್ ಬ್ಲೌಸ್ ಪೀಸ್ ಮೇಲೆ ಮಾಡ್ತಿರೋದು. ಎಲ್ಲ ಅಂದರೆ ಮಲ್ಟಿ ಕಲರ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲನೂ 2-3 ಕಲರು ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ. ನೀವು 1-2-3 ಸ್ಯಾರಿಗೆ ಒಂದೇ ಬ್ಲೌಸ್ನ ವೇರ್ ಮಾಡ್ಬೋದು, ಆ ಥರ ಇರುತ್ತೆ ಇದು. ಇದಾದಮೇಲೆ ಇನ್ನೊಂದು ಬ್ಲೌಸು ಇದು ಕೊಟ್ಟಿದ್ದರು. ಇದನ್ನು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡ್ ಇದೆ. ಇದು ಲೈನ್ಸ್ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ಥರ ಲೈನ್ಸ್ ಬರುತ್ತೆ. ಇದು ಕೂಡ ಚೆನ್ನಾಗಿತ್ತು. ಅಂದರೆ ಇದೆಲ್ಲ ಪ್ಲೇನ್ ಮೆಟೀರಿಯಲ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ಒಂದು ಕಟ್ಟಿಂಗು ಮಾಡ್ತಿದ್ದೆ ನಮ್ಮ ವರ್ಕರಿಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೊಡೋಕ್ಕೆ. ನಮ್ಮ ಭಯ್ಯ ವರ್ಕ್ ಮಾಡ್ತಾಯಿದ್ದಾರೆ. ಈ ಥರ ಸಿಂಪಲ್ ವರ್ಕ್ ಎಲ್ಲ ಕೊಟ್ಟಾಗ ಅವರು ತುಂಬ ಸ್ಪೀಡಾಗಿ ಫಾಸ್ಟಾಗಿ ಮಾಡ್ತಾಯಿರ್ತಾರೆ ನೋಡಿ. ಇದು ಏನಪ್ಪ ಅಂದರೆ ನಮ್ಮ ವರ್ಕರ್ ಇದ್ದಾರಲ್ವ, ಆಶಾ ಅಂತೇಳಿ, ಅವರಿಗೆ ಒಂದೇ ಸೀರೆನಲ್ಲಿ ಅಮ್ಮ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀವಿ ಫ್ರಾಕು. ಅದು ಫಿನಿಶಿಂಗ್ ಆದಮೇಲೆ ಯಾವ ಥರ ಬಂದಿದೆ ಅಂತೇಳಿ ನಾನು ನಿಮಗೆ ಕಳಿಸ್ತೀನಿ, ಫೋಟೋ ಹಾಕ್ತೀನಿ, ಓಕೆನಾ. ನೋಡಿ, ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಓಕೆನಾ. ನೋಡಿ, ಫೈನಲ್ ಮೂಮೆಂಟು ಕ್ಯಾನ್ವಾಸ್ ಹಾಕಿ ನೆಕ್ಕಿಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿರೋದು. ಈ ಥರ ಪ್ಲೇನ್ ಸ್ಯಾರಿನಲ್ಲಿ ಸ್ಟಿಚ್ ಮಾಡ್ತಿರೋದು. ಅಮ್ಮ ಮಗಳು ಇಬ್ಬರಿಗೂ ಮಾಡಿದ್ದೀವಿ ಈ ಟೈಮು. ಅಂದರೆ ಡಬಲ್ ಅಂಬ್ರೆಲ್ಲ ಬಂದಿಲ್ಲ, ಸಿಂಗಲ್ ಅಂಬ್ರೆಲ್ಲ ಮಾಡಿರೋದು. ಈ ಥರ ಮಾಡಿದ್ದೀವಿ, ಓಕೆನಾ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು.